ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮತ್ತು ತರಕಾರಿ ಬೆಲೆ ಏರಿಕೆಯಿಂದ ಕಂಗೆಟ್ಟಿದ್ದ ರಾಜ್ಯದ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಮಧ್ಯಮ ವರ್ಗದ ಕುಟುಂಬಗಳಿಗೆ ಈಗ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಹೌದು, ಪ್ರತಿದಿನ ನಿಮ್ಮೆಲ್ಲರ ಊಟಕ್ಕೆ ಬೇಕೇ ಬೇಕಾಗಿರುವ ಅಕ್ಕಿಯ ಬೆಲೆ ಈಗ ದಿಢೀರಂತ ಗಗನಕ್ಕೇರಿದೆ. ದಿನಸಿ ಅಂಗಡಿಗೆ ಹೋಗಿ ಒಂದು ಚೀಲ ಅಕ್ಕಿ ಕೇಳೋ ಗ್ರಾಹಕರು ಬೆಲೆ ಕೇಳಿ ಬೆಚ್ಚಿ ಬೀಳುವಂತಾಗಿದೆ. ಕೇವಲ ಕೆಲವೇ ವಾರಗಳಲ್ಲಿ 25 ಕೆಜಿ ಅಕ್ಕಿ ಚೀಲದ ಮೇಲೆ ಬರೋಬ್ಬರಿ 150ರಿಂದ 200 ರೂಪಾಯಿ ಹೆಚ್ಚಳ ಆಗಿದೆ. ಹಾಗಾದ್ರೆ ಏಕಾಏಕಿ ಅಕ್ಕಿ ಬೆಲೆ ಇಷ್ಟೊಂದು ದುಬಾರಿ ಆಗೋದಿಕ್ಕೆ ಕಾರಣ ಏನು? ಮಾರುಕಟ್ಟೆಯಲ್ಲಿ ಅಕ್ಕಿಯ ಕೊರತೆ ಸೃಷ್ಟಿಯಾಗಿದೆಯಾ? ವಿದೇಶಗಳಿಗೆ ಆಗ್ತಾ ಇರೋ ರಫ್ತು ಮತ್ತು ತುಂಗಭದ್ರಾ ಡ್ಯಾಂಗೂ ಈ ಅಕ್ಕಿಯ ಬೆಲೆಗೂ ಇರೋ ಲಿಂಕ್ ಆದ್ರೂ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಗಗನಕ್ಕೇರಿದ ಅಕ್ಕಿ ಬೆಲೆ, ಕಂಗಾಲಾದ ಮಧ್ಯಮ ವರ್ಗ. ಸ್ನೇಹಿತರೆ, ಸಾಮಾನ್ಯವಾಗಿ ಬೇಸಿಗೆಯ ಸಮಯದಲ್ಲಿ ಪ್ರತಿ ಕೆಜಿ ಅಕ್ಕಿ ಮೇಲೆ 1-2 ರೂಪಾಯಿ ಹೆಚ್ಚಳ ಆಗೋದು ಕಾಮನ್. ಆದರೆ ಈ ಬಾರಿ ಅಕ್ಷರಶಃ ಕೆಜಿಗೆ 8ರಿಂದ 10-12 ರೂಪಾಯಿವರೆಗೆ ಏರಿಕೆಯಾಗಿದೆ. ಮಧ್ಯಮ ವರ್ಗದವರು ಅತಿ ಹೆಚ್ಚು ಬಳಸುವ ಸೋನಾ ಮಸೂರಿ, ಸ್ಟೀಮ್ ರೈಸ್, ಕೊಲ್ಲಂ ಮತ್ತು ರಾ ರೈಸ್ ಬೆಲೆಗಳು ಈಗ ಭಾರಿ ದುಬಾರಿಯಾಗಿವೆ. ಬೆಂಗಳೂರಿನ ಯಶವಂತಪುರ ಎಪಿಎಂಸಿ ದರಗಳನ್ನೇ ಗಮನಿಸಿದ್ರೆ 44 ರೂಪಾಯಿ ಇದ್ದ ಸೋನಾ ಸ್ಟೀಮ್ ಅಕ್ಕಿ ದರ ಈಗ 53 ರೂಪಾಯಿಗೆ ಏರಿದೆ. 48 ರೂಪಾಯಿ ಇದ್ದ ಸೋನಾ ರಾ ರೈಸ್ ಬೆಲೆ 62 ರೂಪಾಯಿಗೆ ತಲುಪಿದೆ. ಕೇವಲ ಊಟದ ಅಕ್ಕಿ ಮಾತ್ರ ಅಲ್ಲ, ಬಿರಿಯಾನಿಗೆ ಬಳಸುವ ಬಾಸುಮತಿ ಅಕ್ಕಿ ದರ ಕೆಜಿಗೆ 5ರಿಂದ 6 ರೂಪಾಯಿ ಏರಿಕೆಯಾಗಿದ್ರೆ, ಇಡ್ಲಿ ದೋಸೆ ಅಕ್ಕಿ ಕೂಡ ಕೆಜಿಗೆ 3 ರೂಪಾಯಿಯಷ್ಟು ದುಬಾರಿಯಾಗಿದೆ. ಚಿಲ್ಲರೆ ಅಂಗಡಿಗಳಲ್ಲಿ ಸಾಗಣೆ ವೆಚ್ಚ ಸೇರಿಸಿ ಇನ್ನೂ ಹೆಚ್ಚಿನ ರೇಟ್ಗೆ ಮಾರಾಟ ಮಾಡಲಾಗ್ತಾ ಇದೆ. ಅಕ್ಕಿ ಬೆಲೆ ಹೆಚ್ಚಾಗಿದ್ರೂ ಜನರಿಗೆ ಅಕ್ಕಿ ಖರೀದಿಸದೆ ಬೇರೆ ದಾರಿ ಇಲ್ಲ. ಹೀಗಾಗಿ ಗೊಣಗಿಕೊಳ್ತಲೇ ದುಬಾರಿ ಬೆಲೆ ಕೊಟ್ಟು ಅಕ್ಕಿ ಕೊಂಡುಕೊಳ್ತಿದ್ದಾರೆ ಅಂತ ಅಕ್ಕಿ ವ್ಯಾಪಾರಿಗಳು ಹೇಳ್ತಿದ್ದಾರೆ. ಅಕ್ಕಿ ದಿಢೀರ್ ದುಬಾರಿಯಾಗಲು ಅಸಲಿ ಕಾರಣಗಳೇನು? ಸ್ನೇಹಿತರೆ, ಅಕ್ಕಿ ಬೆಲೆ ಈ ಪರಿ ಏರಿಕೆಯಾಗೋದಿಕ್ಕೆ ಪ್ರಮುಖವಾಗಿ 3 ಕಾರಣಗಳಿವೆ. ಮೊದಲನೇ ಕಾರಣ ತುಂಗಭದ್ರಾ ಡ್ಯಾಂನಲ್ಲಿ ನೀರಿನ ಕೊರತೆ. ಹೌದು, ಕರ್ನಾಟಕದ ಪ್ರಮುಖ ಭತ್ತದ ಕಣಜಗಳಾದ ಬಳ್ಳಾರಿ, ವಿಜಯನಗರ, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳು ತುಂಗಭದ್ರಾ ಜಲಾಶಯದ ನೀರನ್ನೇ ನಂಬಿವೆ. ಆದರೆ ಈ ಬಾರಿ ಕ್ರಸ್ಟ್ ಗೇಟ್ ಬದಲಾವಣೆ ಹಿನ್ನೆಲೆಯಲ್ಲಿ ನೀರಿನ ಲಭ್ಯತೆ ಕಡಿಮೆಯಾಗಿದ್ರಿಂದ ರೈತರು ಭತ್ತದ ಬದಲಿಗೆ ಬೇರೆ ಬೆಳೆಗಳ ಮೊರೆ ಹೋದ್ರು. ಇದರಿಂದ ಭತ್ತದ ಉತ್ಪಾದನೆ ಭಾರಿ ಕುಸಿತ ಕಂಡಿದ್ದು, ಮಾರುಕಟ್ಟೆಗೆ ಬರುವ ಅಕ್ಕಿಯ ಪ್ರಮಾಣವೂ ಕಡಿಮೆಯಾಗಿದೆ. ಎರಡನೇ ಕಾರಣ ವಿದೇಶಗಳಿಗೆ ಅಕ್ಕಿ ರಫ್ತು. ಭಾರತದಿಂದ ಸಾಮಾನ್ಯವಾಗಿ ಜನವರಿ-ಫೆಬ್ರವರಿಯಲ್ಲಿ ಅಕ್ಕಿ ರಫ್ತಾಗ್ತಾ ಇತ್ತು. ಆದರೆ ಈ ಬಾರಿ ಏಪ್ರಿಲ್ನಲ್ಲೂ ರಫ್ತಿಗೆ ಕೇಂದ್ರ ಸರ್ಕಾರ ಅವಕಾಶ ನೀಡಿತ್ತು. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಅಕ್ಕಿ ವಿದೇಶಗಳಿಗೆ ರವಾನೆಯಾಗಿದೆ. ನಮ್ಮ ಸೋನಾ ಮಸೂರಿ ಅಕ್ಕಿಯನ್ನ ಶ್ರೀಲಂಕಾ, ಮಲೇಷ್ಯಾ, ಥಾಯ್ಲೆಂಡ್ ಸೇರಿದಂತೆ ಹಲವು ದೇಶಗಳಿಗೆ ಭಾರಿ ಪ್ರಮಾಣದಲ್ಲಿ ರಫ್ತು ಮಾಡಲಾಗಿದೆ. ಹೀಗಾಗಿ ನಮ್ಮದೇ ಮಾರುಕಟ್ಟೆಯಲ್ಲಿ ಅಕ್ಕಿಯ ಶಾರ್ಟೇಜ್ ಶುರುವಾಗಿದೆ ಅಂತಾರೆ ಎಪಿಎಂಸಿ ಆಹಾರ ಧಾನ್ಯ ವರ್ತಕರು. ಇನ್ನು ನಮ್ಮಲ್ಲಿ ಸಾಕಷ್ಟು ಹೊಸ ಅಕ್ಕಿಯ ಸಂಗ್ರಹ ಇದ್ರೂ ಸದ್ಯಕ್ಕೆ ಅದು ಬಳಕೆಗೆ ಸೂಕ್ತವಿಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಸಣ್ಣ ಪ್ರಮಾಣದ ಅಕ್ಕಿ ಕೊರತೆ ಕಾಣಿಸಿಕೊಂಡಿದೆ. ಮೂರನೇ ಕಾರಣ ಇರಾನ್ ಅಮೆರಿಕ ಯುದ್ಧ. ಅಕ್ಕಿಯ ದರ ಏರಿಕೆಯ ಮೇಲೂ ಗ್ಲೋಬಲ್ ಎಫೆಕ್ಟ್ ಪ್ರಭಾವ ಬೀರಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಾ ಇರುವ ಯುದ್ಧದಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆಗಳಲ್ಲಿ ಏರುಪೇರಾಗಿದೆ. ಇದರಿಂದ ನಮ್ಮಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಹೆಚ್ಚಾಗಿ ಸಾಗಣೆ ವೆಚ್ಚ ಹೆಚ್ಚಾಗಿದೆ. ಮಿಲ್ಗಳಿಂದ ಹೋಲ್ಸೇಲ್ ಮಾರ್ಕೆಟ್ಗೆ, ಅಲ್ಲಿಂದ ರಿಟೇಲ್ ಅಂಗಡಿಗಳಿಗೆ ಅಕ್ಕಿ ಬರುವಷ್ಟರಲ್ಲಿ ಲೇಬರ್ ಚಾರ್ಜ್ ಮತ್ತು ಗಾಡಿ ಬಾಡಿಗೆಯ ಹೊರೆಯೆಲ್ಲ ಕೊನೆಗೆ ಗ್ರಾಹಕನ ತಲೆಗೆ ಬೀಳ್ತಿದೆ. ಹಾಗಾದ್ರೆ ಬೆಲೆ ಇಳಿಕೆ ಯಾವಾಗ? ಮಾರುಕಟ್ಟೆ ತಜ್ಞರ ಪ್ರಕಾರ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಹೊಸ ಫಸಲು ಬರೋವರೆಗೂ ಈ ಅಕ್ಕಿ ಬೆಲೆ ಇಳಿಕೆಯಾಗೋ ಯಾವುದೇ ಲಕ್ಷಣಗಳಿಲ್ಲ. ಅಲ್ಲಿವರೆಗೂ ಗ್ರಾಹಕರು ಈ ಬೆಲೆ ಏರಿಕೆಯ ಬಿಸಿಯನ್ನ ಸಹಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಇದಿಷ್ಟೇ ಅಲ್ಲ, ಒಂದೊಮ್ಮೆ ಈ ಬಾರಿ ಎಲ್ ನಿನೋ ಪ್ರಭಾವ ಜೋರಾಗಿ ನೀರಿಲ್ಲದೆ ಭತ್ತದ ಬೆಳೆ ಕಡಿಮೆಯಾದ್ರೆ ದರ ಮತ್ತಷ್ಟು ಹೆಚ್ಚಾಗೋ ಅಪಾಯವೂ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಒಂದೆಡೆ ಯುದ್ಧ, ಮತ್ತೊಂದೆಡೆ ರಫ್ತು ನೀತಿ. ಇದರ ನಡುವೆ ಮಳೆ ಕೊರತೆಯಿಂದಾಗಿ ನಮ್ಮ ರಾಜ್ಯದ ಜನರಿಗೆ ಅಕ್ಕಿ ಅನ್ನೋದು ಈಗ ಅಕ್ಷರಶಃ ದುಬಾರಿಯಾಗಿ ಪರಿಣಮಿಸಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಏರಿಯಾದಲ್ಲಿ 1 ಕೆಜಿ ಸೋನಾ ಮಸೂರಿ ಅಕ್ಕಿಗೆ ಈಗ ರೇಟ್ ಎಷ್ಟಿದೆ? ಈ ಬೆಲೆ ಏರಿಕೆಯಿಂದ ನಿಮ್ಮ ಮನೆ ಬಜೆಟ್ ಮೇಲೆ ಎಷ್ಟು ಪರಿಣಾಮ ಬೀರಿದೆ?
ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ರಾಜ್ಯದ ಪ್ರತಿಯೊಬ್ಬರಿಗೂ ಈ ಮಾಹಿತಿಯನ್ನು ತಲುಪಿಸಿ. ಇಂಥ ಮತ್ತಷ್ಟು ಮಹತ್ವದ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.